ಹಾಯ್, ನಾನು ಸಚಿನ್. ನಾನು ಫೈನಲ್ ಇಯರ್ BE ಸ್ಟೂಡೆಂಟ್. ಇವತ್ತು ನಾನಿಲ್ಲಿ ಫ್ಯಾಟ್ ಲಾಸ್ ಜರ್ನಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. 1 ಮಂತ್ ಬಿಫೋರ್ ನಾನು 98 kgs ಇದ್ದೆ. ಅವಾಗ ನಾನು ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು. ನಂದು ಬೆಲ್ಲಿ ಇಷ್ಟು ದೊಡ್ಡದಿತ್ತು. ಸೊ ನಾನು ಕುತ್ಕೊಳ್ಳೋಕೆ ಹೋಗ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕೆ ಹೋಗ್ತಾ ಇರಲಿಲ್ಲ, ಸ್ಟೇರ್ಕೇಸ್ ಅಂದರೂ ಹತ್ತಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವಾಗ ನಾನು ತುಂಬ ಫ್ಯಾಟ್ ಇತ್ತು ನನ್ನ ಬಾಡಿ ಎಲ್ಲ. ಆಮೇಲೆ ನಾನು ಜಿಮ್ಗೂ ಟ್ರೈ ಮಾಡಿದೆ ಹೋಗಿ. ಅಲ್ಲಿ 2 ಇಯರ್ಸ್ ಹೋದೆ. ಆಲ್ಮೋಸ್ಟ್ 2 kgs ಕಮ್ಮಿ ಆಗಿಲ್ಲ 2 ಇಯರ್ಸಲ್ಲಿ. ತುಂಬ ನನಗೆ ಡಿಸಪಾಯಿಂಟ್ ಆಯಿತು. ಆಮೇಲೆ ಹೀಗೆ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಾನೆ ಇನ್ಸ್ಟಾಗ್ರಾಮಲ್ಲಿ ಮಿಸ್ಟರ್ ವಿಜಯ್ ಗುಜ್ಜರ್ ಸರ್ ಪ್ರೊಫೈಲ್ ನೋಡಿದೆ. ಅಲ್ಲಿ ಅವರು ತುಂಬ ಮೋಟಿವೇಶ್ನಲ್ ವೀಡಿಯೋಸ್, ಟ್ರಾನ್ಸ್ಫಾರ್ಮೇಷನ್ ವೀಡಿಯೋಸ್ ಹಾಕಿದ್ರು. ಅದು ನನಗೆ ತುಂಬ ಮೋಟಿವೇಟ್ ಆಯಿತು, ಇನ್ಸ್ಪೈರ್ ಆಯಿತು. ನಾನು ಏನಕ್ಕೆ ಮಾಡೋಕ್ಕಾಗಲ್ಲ ಅಂತ ನನಗೊಂದು ಛಲ ಬಂತು. ನಾನು ನೆಕ್ಸ್ಟ್ ಡೇನೇ ಅಪಾಯಿಂಟ್ಮೆಂಟ್ ತೊಗೊಂಡೆ ಸರ್ ಹತ್ರ. ಅವರು 1 ಅವರ್ ನನಗೆ ಕೌನ್ಸಿಲಿಂಗ್ ಮಾಡಿದ್ರು. ಆ 1 ಅವರಲ್ಲಿ ನನಗೆ ಡಯಟ್ ಹೇಗಿರಬೇಕು, ಟ್ರಾನ್ಸ್ಫಾರ್ಮೇಷನ್ ಹೇಗಾಗುತ್ತೆ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನನಗೆ ತುಂಬ ನಾಲೆಜ್ ಬಂತು. ಆಮೇಲೆ ಮತ್ತು ಅವ್ರು ನನ್ನ ಇನ್ಪುಟ್ ಕಲೆಕ್ಟ್ ಮಾಡಿಕೊಂಡ್ರು. ನಂದು ಯಾವ ಥರ ಡೇ ಲೈಫ್ ಸ್ಟೈಲ್ ಇತ್ತು ಎಲ್ಲ ಕಲೆಕ್ಟ್ ಮಾಡಿಕೊಂಡ್ರು. ಬೇಸ್ಡ್ ಆನ್ ದಟ್ ಅವರು ನನಗೆ ಪರ್ಸ್ನಲೈಸ್ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಡಯಟ್ ಕ್ರಿಯೇಟ್ ಮಾಡಿದ್ರು. ಅಲ್ಲಿಂದ ಅವರು 30 ಡೇಸ್ ಫಾಲೋ ಮಾಡೋಕ್ಕೆ ಹೇಳಿದರು. ನಾನಿವತ್ತು ನಿಮ್ಮ ಹತ್ರ ಇದ್ದೀನಿ. ಫ್ರಮ್ 98 kgs ಟು 89 kgs. ನೀವು ಇಲ್ಲಿ ನೋಡ್ಬೋದು ನನ್ನ ಬೆಲ್ಲಿ ಎಲ್ಲ ಆಲ್ಮೋಸ್ಟ್ ಹೊರಗಡೆ ಹೋಗಿದೆ. ಸೊ ಇವತ್ತು ನಾನು ತುಂಬ ಖುಷಿಯಲ್ಲಿದ್ದೀನಿ, ಯಾಕಂದರೆ 9 kgs ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಸೊ ಥ್ಯಾಂಕ್ಸ್ ಟು ಮಿಸ್ಟರ್ ಸೆಲೆಬ್ರಿಟಿ ನ್ಯೂಟ್ರಿಷನ್ ವಿಜಯ್ ಗುಜ್ಜರ್ ಸರ್. ಅವರು ತುಂಬ ಹಾರ್ಡ್ ವರ್ಕರ್. ಅವ್ರ ವರ್ಕ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆಮೇಲೆ ತುಂಬ ಖುಷಿ ಇದೆ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು.